ಬ್ರಹ್ಮದಾಗ ಬಂದ ಒಂದಿಟ್ಟು ಕಿರಾಣಿ ಸಂತೆ ಐತಿ ಮಾಡ್ಕೊಂಡೆ ನೋಡ್ರಿ. ಸಂತೆ 418 ರೂಪಾಯಿ ಆಯ್ತು ನೋಡು. 418 ರೂಪಾಯಿ. ಹೆಂಗೆ ಕಿಲೋ ಅದಾವ ಏನು ಬ್ಯಾಲ್ ಹೆಂಗೆ ಈಗೇನಾತ ಇಲ್ಲ, ಇದು ಒಂದು ಕಡೆ ಐತಿ ಒಂದು ಕಡೆ ಇಲ್ಲ. ಕಡಿಮೆ ಸಿಗುವಲ್ಲಿ ಅಲ್ಲಿ ಏನು ಇದ್ದಿದ್ದಿಲ್ಲ ಅನ್ರಿ. ನಾಷ್ಟ ಅದ ಮುಗ್ದೈತಿ ಇಲ್ರಿ ನಾ ಬಂದಿಲ್ಲ ಅಂದ್ರೆ ಮುಗಿದಿಲ್ಲ. ಊರಿಗೆ ಹೋದೀವ್ರಿ, ಬಂದೀವ್ರಿ, ಮತ್ತು ಊರಿಗೆ ಹೊಂಟೀವ್ರಿ. ನಾವೀಗ ಮತ್ತೆ ಲೋಕಾಪುರಕ್ಕೆ ಬಂದೀವಿ. ಅಲ್ಲಿ ಊರಿಗೇನು ಹೋಗಿದ್ವಲ್ಲ, ಅಲ್ಲೇ ವಿಡಿಯೋಸ್ ಮಾಡಿದ್ದೆ, ಬಟ್ ಅವನ್ನ ಶೇರ್ ಮಾಡ್ಕೊಳಂಗಿಲ್ಲ ಕೆಲವೊಂದು ರೀಸನ್ನಿಂದಾಗಿ. ನೋಡೋಣ, ಯಾವತ್ತೂ ಶೇರ್ ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡೇನಿ, ಬಟ್ ವಿಡಿಯೋ ಶೂಟ್ ಮಾಡಿದ್ದೆ ನಾನು, ಶೇರ್ ಮಾಡ್ಕೊಳ್ಳೇಬೇಕು ಅಂತೇಳಿ. ಕೆಲವೊಂದು ಇನ್ಸಿಡೆಂಟ್ ಆದಿಂದ ನಮ್ಗೆ ಅವನ್ನ ಶೇರ್ ಮಾಡ್ಕೋಬಾರ್ದು ಅಂತ ಅನಿಸ್ತೈತಿ. ಹಾಗಾಗಿ ಈಗ ಇಲ್ಲೇ ಫ್ರೆಂಡ್ ಮೇಲೆ ಮದುವೆ ಐತೆ ಅಂತ ಹೇಳಿದ್ನಲ್ಲ, ಇವತ್ತು ಬಳೆ ಶಾಸ್ತ್ರ ಮತ್ತು ಮದುಮಗಳನ್ನು ಕರ್ಕೊಂಡು ಹೋಗುವಂಥ ಸಮಯ ಕೂಡ. ನಾನು ಅಲ್ಲಿ ಹೋಗಿ ಇಲ್ಲಿ ಬಂದು ಅಂತಂದ್ರೆ ಬಾಗಿಗೆ ಬಳೆ ಎಲ್ಲ ಇಡಿಸಿ ಮುಗಿಸಿದ್ರು. ಹಂಗೆ ಆಕಿನ ಕರ್ಕೊಂಡು ಹೋಗಿ ಒಂದೆರಡು ಫೋಟೋ ವಿಡಿಯೋ ಜೊತೆ ಮಾಡಿದ್ರೆ ಆತ ಅಂತೇಳಿ ಈ ಕಡೆ ಹೊರಗೆ ಕರ್ಕೊಂಬಂದಿದ್ವಿ. ಈ ಕಡೆ ಮತ್ತು ನಾನು ಕರೆದ್ರೆ ಬಳೆ ಇಟ್ಕೋ ಬಾ ಅಂಥೇಳಿ ಮತ್ತು ಹೋಗಿ ವಾಪಸ್ ಇಲ್ಲೇ ಫೋಟೋ ಮತ್ತು ವಿಡಿಯೋ ಮಾಡಿದ್ರೆ ಆತ ಅಂತೇಳಿ ಒಳ್ಳೆ ವಾಪಸ್ ಬಂದಿದ್ವಿ. ಅದು ಹೇಳ್ಕೊಡ ಹಾಕಿದ್ದಾಳೆ ಈಕೆ ನೋಡ್ರಿ, ನಮ್ಮ ಮದುಮಗಳು ಭಾಗ್ಯಂದನ ಮದುವೆ ಇರೋದು. ನಾನು ಹಿಂಗೆ ಮದುವೆ ವಿಡಿಯೋ ಜೊತೆ ಏನು ಮಾಡ್ತೇನೆ ಅಂದರೆ ಸ್ವಲ್ಪ ಲೈಟಾಗಿ ಹಾಕ್ತೇನೆ. ಕೆಲವೊಂದು ರೀಸನ್ನಿಂದಾಗಿ ಕೆಲವರು ಅರ್ಥ ಮಾಡ್ಕೊಂಡು ಮಾಡ್ಕೋಬೋದು. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಲ್ಲನೂ ಆದರೂ ಆ ಥರದಿಂದನೂ ಶೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಶೇರ್ ಮಾಡ್ಕೊಳ್ಳೋದ್ರಿಂದ ಕೆಲವೊಂದು ಕಡೆ ಏನಾದರೂ ಕೆಲವೊಂದು ಸಮಸ್ಯೆಗಳು ಆಗಿರ್ತಾವೆ. ಕೆಲವರು ಅದನ್ನ ಅದು ತಪ್ಪಂತ ಅನ್ಕೋತಾರೆ. ನನ್ನ ಫ್ಯಾಮಿಲಿ ಫಂಕ್ಷನ್ ಆಗಲಿ, ಹಿಂಗೆ ಫ್ರೆಂಡ್ ಮನೆ ಫಂಕ್ಷನ್ಗೆ ಹೋದರೂ ಸಹಿತ ಪರ್ಮಿಷನ್ ಇದ್ರೊಳಗೆ ಶೂಟ್ ಮಾಡ್ತೇನೆ, ಇಲ್ಲಾಂದ್ರೆ ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗಂಗಿಲ್ಲ ನಾನು. ಮತ್ತು ಅವನ್ನ ಅಷ್ಟು ಲಘುನೂ ನನ್ನ ಶೇರ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಕೆಲವರು ಅರ್ಥ ಮಾಡ್ಕೋಬೋದು, ಯಾಕೋ ಏನೋ ಅಂಥೇಳಿ ಅದನ್ನು ಎಲ್ಲನೂ ಬಿಡಿಸಿ ಹೇಳ್ಕೊತ ಕುಂತ್ರೆ ಮತ್ತು ಅದು ಆಗ್ಬಿಡ್ತೈತಿ. ಇಲ್ಲ ಹಿಂಗೆ ಮಾಡು ಈಗ ಟ್ರೆಂಡಿಂಗಲ್ಲಿ ರೀಲ್ಸ್ ಎಲ್ಲ ಹಾಕ್ತಾರಲ್ಲ, ಸ್ಟೇಟಸ್ ಸ್ಟೋರಿ ಐತಿ ಹಾಕಕ್ಕೆ ಬೇಕಂತೇಳಿ ಅದನ್ನ ಅವಿ ತೋರಿಸ್ಕೊಡಾಕದಿದ್ರೆ ಬಗ್ಗೆ ಕನ್ಫ್ಯೂಷನ್ ಆಗತ್ತಿತ್ತು. ನೀನು ಹಂಗೆ ಹೇಳ್ತಿ ಹಿಂಗೆ ಹೇಳ್ತಿ ಅಂತೇಳಿ ಅದನ್ನ ಮಾಡ್ಕೊತ ನಿಂತಿದ್ವಿ ಇಲ್ಲೇ. ಭಾಗ್ಯ ಅದನ್ನ ಹೇಳಾಕತ್ತಿದ್ದೆ, ಮೊನ್ನೆ ಪ್ರೀ ವೆಡ್ಡಿಂಗ್ ಫೋಟೋಶೂಟಲ್ಲೂ ಭಾಳ ಬಯಸ್ಕೊಂಡೇನಿ ನಾನು ಅಂತೇಳಿ. ಯಾಕಂತಂದ್ರೆ ಅದು ಮಾಡ್ಕೊತ ಏನಾದರೂ ಹಿಂಗೆ ಫೋಸ್ ಗೀಸ್ ಕೊಟ್ಕೊತಿದ್ದವ್ರಿಗೆ ಅದಕ್ಕೆ ಗೊತ್ತಿರ್ತೈತಿ. ಪಾಪ ಅವಳಿಗೆ ಹಂಗೇನೂ ಗೊತ್ತಿಲ್ಲ. ಇಲ್ಲ ನೀನು ನಿಧಾನವಾಗಿ ಹಿಂಗೆ ಮಾಡ ಚಂದ ಬರ್ತೈತಿ ಅಂತೇಳಿ ಹೇಳ್ಕೊಡಾಕತ್ತಿದ್ದಾಳೆ. ಯಾಕೆಲ್ಲ ಪಾಪ ಟ್ರೈ ಮಾಡಾಕತ್ತಿದ್ದಾಳೆ. ಮತ್ತು ಬಳೆ ಇಟ್ಕೊಂಡಿಂದ ಒಂಚೂರು ಏನೂ ಬಳೆ ಕಚ್ಚಾಗಬಾರ್ದು, ಅಷ್ಟು ಸೇಫಾಗಿ ನನ್ನ ಮದ್ವೆ ಆಗೋವರೆಗೂ ಮದ್ವೆ ಮುಗಿಯೋವರೆಗೂ ಇದನ್ನು ಮಾಡ್ಬೇಕು. ಇಲ್ಲಿ ಆಕೆ ಫೋನ್ಯಾಗ ವಿಡಿಯೋ ಮಾಡಿದ್ದಾಳಲ್ಲ, ಅದು ಹೆಂಗೆ ಬಂದೈತೆ ಅಂತೇಳಿ ತೋರ್ಸಾಕತ್ತಿದ್ದಾಳೆ. ಇನ್ನು ನಾವು ಬಳೆ ಇಟ್ಕೊಂಡು ನೆಕ್ಸ್ಟ್ ಏನು ಕಾರ್ಯ ಆಕೈತೆ ಅಂತೇಳಿ ಎಲ್ಲನೂ ಶೇರ್ ಮಾಡ್ಕೋತೀನಿ. ಕುಂಕುಮ ಹಚ್ಚಿದೆ, ಪ್ರತಿಭಾ ಈಟ ಹಚ್ಬೇಕಿತ್ತ, ದೃಷ್ಟಿ ಆಗಂಗಿಲ್ಲ.
ಅಲ್ಲಿ ಹೋಗಿ ನೀವು ಕಾಣಿಸ್ತೀರಿ ಹೊಡೆಯೋದ್ರೊಳಗೆ ಓಕೆ ಮಮ್ಮಿ ಇಲ್ಲ ಶಾಲೆಗೆ ನಿಂಬೆಹಣ್ಣು ಎಲ್ಲಿ ಹಾಕಿದೆ ಭಾಗ್ಯ ನಿಂಬೆಹಣ್ಣು ಕೊಡಿ ಖರ್ಚಿಪ್ ಹೆಂಗೆ ಇದಕ್ಕೆ ಅಮ್ಮ ಮಾತಾಡು ಗರ್ಲ್ದಾಗ ಎಲ್ಲರೂ ಚಲೋ ಆರಾಮಾಗಿರ್ನ ಚಾರ್ ಹಾಕೋದನ್ನ ಇವತ್ತೆಲ್ಲ ಕೊಡ್ರಿ ಕೊಡ್ರಿ ನೀರೆಲ್ಲ ನೀರ್ ತಮ್ಮ ನೀರು ಆರಾಮಿರಿ ನೋಡ್ಕೋಬೇಡ ಒಟ್ಟಾರ ಇಬ್ಬರು ಅನ್ನ ತಮ್ಮ ಹೆಸರು ತರ್ಬೇಕು ನೋಡ ಒಟ್ಟ ಯಾರ ಕಡೆ ಹೋಗಿ ಮಾಡಕ್ ಹೋಗ್ಬೇಡ ಅಂದ್ಕೋತಿರ್ಬೇಡ ಅವ್ರ ಏನ್ ಇದ್ ಮಾಡಿದ್ರೆ ಏನ್ ಇದ್ ಮಾಡ್ಕೋಬೇಡ ಹಂಗೇನು ನಿನ್ ಧೈರ್ಯ ಹೇಳ್ಕೊಂಡು ಫೋನ್ ಹತ್ತುತ್ತ ಏನ್ ಅಂದ್ಕೋಬೇಡ ಧೈರ್ಯ ಇದೆ ಅಂದ್ಕೊಂಡು ಇನ್ನೂ ಕುತ್ಕೊಂಡ್ರಬೇಡ ಇರ್ತೀವಿ ನಾವು ಯಾವ ಹೋಗಂಕತಿ ಯಾವ ಬರುವಂಕತಿ ಬರೋದು ಹೋಗೋದು ಮಾಡಿ ಏನ್ ನೀನ್ ನೋಡ್ಕೋಬೇಡ ಮಾಡ್ಕೊಂಡು ಕುಂದ್ರಬೇಡ ಬರ್ರಿ ಪೂಜೆ ಮಾಡಿದೇವ ಬೇಡ ಅದೇ ಇಲ್ಲ ಬರ್ಗೋ ಹೋಗಲ್ಲ ಮಾಡಕತ್ತೆ ಯಾಕೆ ನೋಡ್ಕೋತಿ ಬೇಡ ಹಂಗ ಇದಕ್ಕಲ್ಲ ಬೇಡ ನಕ್ಕೋತ ಹೋಗು ಒಟ್ಟು ಧೈರ್ಯದಿಂದ ಏನು ಅದಕ್ಕೂ ಅನ್ಕೋಬೇಡ ಸ್ವಲ್ಪ ನೀವು ಗೊತ್ತಾಗ್ಲಿಕ್ಕ ನಂಗೆ ಗೊತ್ತಾಗೋದ್ರೆ ಕನ್ನಡ ಇದು ಮಾಡೋದು ಸ್ವಲ್ಪ ಏನು ಅನ್ಕೋಬೇಡ ಹಂಗೆ ಫೋನ್ ಹಂಗತ್ತಾರ ಹಿಂಗತ್ತಾರ ಅನ್ಕೋಬೇಡ ಹೋಗಂದಪ್ಪ ಆಗ್ಯಾಕ
ಹೋಗಂದೆ ಆರಾಮಾಗಿರ ಆರಾಮಿರುವ ಏನು ಆರಾಮಾಗಿ ಬರ್ರಿ ನಡಿ ಚಿಕ್ಕ ಮೇಲೆ ಇರಲ್ಲ ಇದು ಬಳಸ್ಕೊಂಡು ನಾವ ಹೋಗ ಚಂದಾಗ ಇದು ಬೇರೆ ಹಚ್ಚಿದ್ರಿ ಇದನ್ನ ಈಗ ಇದ್ಲಾರ ಯಾವ ವರ್ಷದ ಇದನ್ನ ಬೇರೆದವ್ ಚಂದಾಗ ಇದ್ರೊಳಗೆ ಸಣ್ಣ ದೊಡ್ಡ ಬರೀ ಎಲ್ಲರೂ ಚಾ ಕುಡಿನಂತ ಚಾ ಕುಡಿಯಾಕತ್ತೇವಿ ಯಾವ ಊರಂತ ಗೊತ್ತಿಲ್ಲ ನಮ್ಗೆ ಅದು ಊರು ಮಸ್ತಿದವ್ರಿ ಈ ಕಡೆ ಫುಲ್ ಗ್ರೀನರಿ ಚಾ ಮಸ್ತ್ ಇದ್ರಿ ಚಾ ಹೌದು ನಾಳೆಗೆ ಟಾಪಾಗಿ ರೆಡಿಯಾಗಿ ಮಸ್ತ್ ಮಾಡೋಣ್ರಿ ಆತಾಡ್ರಿ ಏಯ್ ಕೊಂದ್ರಿ ಇಲ್ಲ ಕೊಂದ್ರಿ ಮತ್ತೆ ಅವ್ರು ಬರ್ಲಿ ಬಂದೇನ್ರಿ ಕೇಳ ಅಲ್ಲೇ ಕೊಂದ್ರಿ ಬರಲ್ರಿ ನೀ ಅಲ್ಲೇ ಕುಂದ್ರ ಭಾಗ್ಯ ನೀವು ಬರ್ರಿ ಬರೋರ್ರಿ ಹಾಂ ರೀ ನಮ್ಮ ಕರ್ನಾಟಕದ ಹೆಣ್ಣು ಮಗಳನ್ನು ಮಹಾರಾಷ್ಟ್ರದ ಹುಡುಗನಿಗೆ ಮದುವೆ ಮಾಡಿ ಕೊಡಾಕತ್ತೀವಿ ನೋಡ್ರಿ. ಈಗ ನಾವು ಇಲ್ಲೇ ಊರಿಗೆ ಬಂದೀವಿ. ಇಲ್ಲೊಂದು ದೇವಸ್ಥಾನದಾಗ ಮದುವೆ ಇತ್ತು. ಇಲ್ಲಿಂದ ಮತ್ತು ಹುಡುಗನೂರ ಸ್ವಲ್ಪ ಅಲ್ಲಿ ನಿಯರ್ ಸಮೀಪ ಇತ್ತು. ನಾವೀಗ ಇಲ್ಲಿ ಬಂದಿಂದ ಬೀಗರು ಎದುರುಗೊಳ್ತಾರಲ್ಲ ಆ ಶಾಸ್ತ್ರನ ಮಾಡಾಕತ್ತಿದ್ದ. ಮಹಾರಾಷ್ಟ್ರದ್ದು ಮತ್ತು ಕರ್ನಾಟಕದ ಸ್ವಲ್ಪ ಕೆಲವೊಂದು ಶಾಸ್ತ್ರಗಳು ಸೇಮ್ ಆಕ್ಕವ, ಇನ್ನು ಕೆಲವೊಂದು ಬೇರೆ ಬೇರೆ ಥರ ಆಕ್ಕವ. ಉಡುಗೆ ತೊಡುಗೆಗಳಲ್ಲೂ ಕೆಲವೊಂದು ಉತ್ತರ ಕರ್ನಾಟಕ ಏನು ಬರ್ತೈತಲ್ಲ, ಉತ್ತರ ಕರ್ನಾಟಕದ್ದು ಅಲ್ಲಿಯೂ ಸ್ವಲ್ಪ ಒಂದೀಟ್ ಸೇಮ್ ಅಂತ ಅನ್ನಿಸ್ತವ. ಈಗಿಲ್ಲೇ ನಮ್ಮ ಕಡೆ ಹೆಂಗಂತಂದ್ರೆ ಹಿಂಗೆ ದೊಡ್ಡವರು ಗಂಡು ಮಕ್ಕಳು ಬಂದಿರಲಿಲ್ಲ, ಆಂಟಿಯರ ಮಗ ಬಂದಿದ್ದ. ಅವರು ಮತ್ತು ಅವ್ರ ಅಕ್ಕ ಅವರ ಎದುರುಗಳು ಕಾರ್ಯಕ್ರಮನ ಮುಗಿಸಿದ್ರೆ ಇಲ್ಲಿ ಇವ್ರು ಏನು
ಏನಂತಾರೆ ನೋಡ್ರಿ ಈ ಕಡೆ ನಮ್ಮ ಕಡೆ ನಾವು ಐನಾರು ಅಂತೇವಿ. ಅವ್ರೇನು ಇದನ್ನು ಮಾಡಿಸ್ತಾರಲ್ಲ ಹೆಂಗೆ ಇರ್ತೈತಲ್ಲ ಹಂಗೆ ಇದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಶಾಸ್ತ್ರಗಳನ್ನು ಮುಗಿಸಿದ್ರು. ಅದೊಂದು ಖುಷಿ ಆಯ್ತು. ನಮಗಿಲ್ಲಿ ನಗು ಬಂದಿದ್ದು ಏನಂತಂದ್ರೆ ನ್ಯಾಪ್ಕಿನ್ ಕೊಟ್ರು. ಈಗ ಬೀಗ್ರು ಎದುರುಗೊಳ್ಳೋದು ಏನು ಇರ್ತೈತಲ್ಲ ತಾವೆಲ್ಲ ಟೊಪಿಗೆ ಕೊಡ್ತಾರೆ. ಅವರು ನ್ಯಾಪ್ಕಿನ್ ಕೊಟ್ರು. ಅದು ನಾವು ಇಷ್ಟು ದುಡ್ಡು ಇದನ್ನು ಖರ್ಚಿಗೆ ಕೊಟ್ರಲ್ರಿ ಇವ್ರು ಅಂತೇಳಿ ಅವಾಗ ನಗು ಬಂದು ಸ್ವಲ್ಪ. ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ಕಡೆ ಒಂದೊಂಥರ ಶಾಸ್ತ್ರ ಇರ್ತಾವಲ್ಲ. ನಾವು ಅವಾಗ ನಮ್ಗೆ ನಗು ಅನಿಸಿದ್ರು ನಾವು ಆ ಶಾಸ್ತ್ರಗಳನ್ನು ಒಪ್ಕೋಬೇಕಾಕೈತಿ. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ನೆಕ್ಸ್ಟ್ ಇನ್ನು ಮ್ಯಾರೇಜ್ ವಿಡಿಯೋಸ್ ಬರ್ತಾವೆ, 2 ವಿಡಿಯೋಸ್ ಬರ್ತಾವೆ. ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಕೆಲವೊಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತಕ್ಕೊಂಡೇನಿ. ಅಂದ್ರೆ ನಮ್ಮ ಕಡೆ ಶಾಸ್ತ್ರಗಳು ಹೆಂಗಿರ್ತಾವೆ ಮತ್ತು ಈಗ ಮಹಾರಾಷ್ಟ್ರ ಅಂತ ಅಂದ್ಕೊಳ್ಳಿ, ಮಹಾರಾಷ್ಟ್ರದ ಕಡೆ ಶಾಸ್ತ್ರಗಳು ಯಾವ ಥರ ಇರ್ತಾವೆ, ಆ ಕಡೆ ಉಡುಗೆ ಆಗಲಿ ತೊಡುಗೆ ಆಗಲಿ ಆ ಕಡೆ ಶಾಸ್ತ್ರಗಳು ಬೇರೆ ಥರ ಇರ್ತಾವೆ. ನೀವು ನೋಡ್ದಂಗೆ ಆಕೈತಿ. ಅದು ನಮ್ಮ ವ್ಲಾಗಲ್ಲಿ ನೀವು ನೋಡಿ, ನೀವು ಎಂಜಾಯ್ ಮಾಡಿ, ನೀವು ಖುಷಿ ಪಡ್ತೀರಂತ ಅನ್ಕೋತೀನಿ ನಾನು. ಇಲ್ಲಿ ಅದು ಕೆಲವೊಂದಿಷ್ಟು ಶಾಸ್ತ್ರಗಳು ಮುಗಿದಿನ ಸಕ್ಕರೆ ಹಾಕಿ ಬಾಯಿ ಸಿಹಿನ ಮಾಡ್ತಾರೆ. ಒಬ್ರಿಗೊಬ್ಬರು ಇದನ್ನು ಮಾಡ್ಕೊಂಡು ಫಸ್ಟ್ ಗಂಡು ಮಕ್ಳದ್ದು ಮಾಡ್ತಾರೆ, ಆನಂತರ ಹೆಣ್ಮಕ್ಳದ್ದು ಮಾಡ್ತಾರೆ. ನಮ್ಮ ಕಡೆ ಇನ್ನೂ ಸ್ವಲ್ಪ ಈ ಕಡೆ ಸ್ವಲ್ಪ ಚೇಂಜ್ ಆಕೈತಿ. ಈ ಕಡೆ ಒಂದೀಟು ಚೇಂಜ್ ಅಂತ ಅನ್ನಿಸ್ತು ನಮಗೆ. ನಾವು ಹೋಗ್ಬೇಕಾದ್ರೆ ಟೈಮ್ ಎಷ್ಟಾತಂತಂದ್ರೆ 11 ಅಥವಾ 12 ಏನೋ ಆತು. ಇಲ್ಲಿ ಲೋಕಾಪುರ್ಲಿದ್ದ ಊರ ಹೆಸರು ನಂಗೆ ನೆನಪಾಗಲ್ತಪ್ಪ. ಊರ ಹೆಸರು ಏನೋ ಐತದ, ನಾನು ಅಷ್ಟು ಊರ ಹೆಸರು ಪಕ್ಕ ಕೇಳಿಲ್ಲ. ಒಟ್ಟಿನಲ್ಲಿ ಮಹಾರಾಷ್ಟ್ರ ಬರ್ತೈತೆ ನೋಡಿರಿ. ಕೊಲ್ಲಾಪುರ ತಾಲೂಕು ಡಿಸ್ಟಿಕ್ ಅಂತ ಅನಿಸ್ತೈತಿ. ಅದಾದ ನಂತರ ನಾವು ಅಲ್ಲಿ ಶಾಸ್ತ್ರ ಮುಗಿಸ್ಕೊಂಬಂದಿಂದ ಇಲ್ಲೇ ಚುರ್ಮರಿ ಕೊಟ್ಟರು. ನಾನು ಚುರ್ಮರಿ ಏನು ತಿನ್ನಂಗಿಲ್ಲ. ಇಲ್ಲೇ ದೇವಸ್ಥಾನ ಹಿಂಗೆ ಒಂದು ರೂಮ್ ಇತ್ತು, ಆ ರೂಮಲ್ಲಿ ಉಳ್ಕೊಳಕ್ಕೆ ವ್ಯವಸ್ಥೆನೂ ಮಾಡಿದ್ರು. ಇಲ್ಲಿ ಬಂದಿಂದ ಎಲ್ಲರೂ ಚುರ್ಮರಿ ತಿನ್ನಾಕತ್ತಿದ್ರು. ಇನ್ನು ಚುರ್ಮರಿ ತಿಂದು ಮತ್ತು ಬಸ್ತಿಗೆ ಶಾಸ್ತ್ರನ ಮಾಡ್ತಾರೆ. ಬಸ್ತಿಗೆನ ಅಥವಾ ಎಂಗೇಜ್ಮೆಂಟ್ ಅಂತ ಹಿಂಗೆ ಮಾಡ್ತಾರೆ. ಮೊದಲೆಲ್ಲ ಬೇರೆ ಬೇರೆ ಥರ ಇದ್ದು, ಈಗೆಲ್ಲ ಫಿಲ್ಮಲ್ಲಿ ಸೀರಿಯಲಲ್ಲಿ ಹೆಂಗಕ್ಕವಲ್ಲ ಆ ಥರನ ಶಾಸ್ತ್ರಗಳು ಶುರು ಆಗ್ಬಿಟ್ಟವೆ. ಎಲ್ಲರೂ ಇಲ್ಲಿ ಚುರ್ಮರಿ ತಿನ್ನಾಕತ್ತಿದ್ರು. ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಫಸ್ಟ್ ಬಂದ ಕೂಡಲೇ ಎಲ್ಲೋ ಹೋದ್ರೂ ಬೇಗ ಎದುರುಗೊಳ್ಳೋ ಕಾರ್ಯಕ್ರಮ ಮುಗಿಸ್ಕೊಂಡನ ನಂತರ ಚುರ್ಮರಿ ಹಾಕಿ ಕೊಡ್ತಾರೆ. ಇಲ್ಲಿ ನೆಕ್ಸ್ಟ್ ಇದಕ್ಕೆ ಬಸ್ತಿಗೆ ಶಾಸ್ತ್ರ ಅಂತ ಹೇಳಿದ್ನಲ್ಲ, ಬಸ್ತಿಗೆಗೆ ಸೀರೆ ಐತಿ ಇದನ್ನು ಮಾಡಾಕತ್ತಿದ್ದು, ನೆರಿಗೆ ಐತಿ ಮಾಡಾಕತ್ತಿದ್ರು. ಅದ್ರ ನಂತರ ನಾವು ಸೀರೆ ಮ್ಯಾಗ ಇದು ಇಳಕಲ್ ಸೀರೆ ಅಲ್ಲ, ಈ ಸೀರೆ ಮ್ಯಾಗ ಕೆಲವೊಂದಿಷ್ಟು ಫೋಟೋನ ತೆಗೀರಿ ಅಂತೇಳಿ ಫೋಟೋಗ್ರಾಫರ್ನ ಕರ್ಕೊಂಬಂದು ನಾವು ಅವ್ರಿಗೆ ಹೇಳಿ. ಯಾಕಂದ್ರೆ ಸೀರೆ ಚೆಂದಾಗಿತ್ತದ, ಅದ್ರ ಮ್ಯಾಗ ಸ್ವಲ್ಪ ಸೀರೆ ಇರಲಿ ಅಂಥೇಳಿ. ಅದಾದ ನಂತರ ಇಲ್ಲೇ ಬಸ್ತಿಗೆ ಕಾರ್ಯಕ್ರಮ ಮಾಡಾಕಂತೇಳಿ ನೀವು ಮೇಕಪ್ ಏನು ಮಾಡ್ಯಾರಲ್ಲ ಪ್ರಿಯಾ ಅಂಥೇಳಿ ಅವ್ರು ಗೋಕಾಕ್ದವ್ರು. ಅವರು 18 ವರ್ಷನೋ 18-19 ವರ್ಷ ಆತಂತವ್ರ ಮೇಕಪ್ ಮಾಡಾಕತ್ತಿ. ಇವರು ನೋಡ್ರಿ ಪ್ರಿಯಾ ಸಿಸ್ಟರ್, ಪ್ರತಿಭಾ ಅವರ ಸಿಸ್ಟರ್ ಇವ್ರು. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಯಾರಾದರೂ ಹಿಂಗೆ ಲೋಕಲ್ದವ್ರ ಮತ್ತು ಮದ್ವೆ ಯಾವುದಾದ್ರೂ ಫಂಕ್ಷನ್ ಇದ್ರೂ ನೀವು ಹೇಳ್ತೇನೆ ಅಂತಂದ್ರೆ ಹೇಳ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ ಸಹಿತನೂ ಹಾಕಿರ್ತೀನಿ ಅವ್ರದ್ದು. ಮತ್ತು ಪೇಯ್ಡ್ ಪ್ರಮೋಷನ್ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಅವರು ನನ್ನ ಸಬ್ಸ್ಕ್ರೈಬರ್. ನನಗೆ ಅಲ್ಲಿ ಹೋದಿಂದನೇ ಗೊತ್ತಾಯ್ತು ನನ್ನ ಸಬ್ಸ್ಕ್ರೈಬರ್ ಅಂತೇಳಿ. ಖುಷಿ ಆಯ್ತು ನನಗೆ. ಅಷ್ಟೊಂದು ವರ್ಷ ಅಲ್ಲ, ಅಷ್ಟೊಂದು ವರ್ಷದ ಅನುಭವ ಐತಲ್ಲ ಅವ್ರಿಗೆ. ಹಾಗಾಗಿ ಮೇಕಪ್ ಅಂದ್ರೆ ಮಸ್ತ್ ಮಾಡಿದ್ರು ರಾತ್ರಿ ಟೈಮಲ್ಲೇ. ಮತ್ತು ನನ್ನ ಫೋನಿಂದ ಕ್ಯಾಮ್ರಾದ ಕ್ಲಾರಿಟಿ ಅಷ್ಟೊಂದು ಸರಿ ಅಷ್ಟೊಂದು ಇದಿಲ್ಲದೆ ಇರೋದು ಕಾರಣಕ್ಕಾಗಿ ನಿಮ್ಗೆ ವಿಡಿಯೋ ಏನಾದರೂ ಬ್ಲರ್ ಆಗೈತಿ ಬರ್ಬೋದಾ. ಮತ್ತು ರಾತ್ರಿ ಟೈಮಲ್ಲೆಲ್ಲ ಹಾಗಾಗಿ ಅಷ್ಟು ನೀಟಾಗಿ ಕಾಣಿಸ್ತೈತಿಲ್ಲ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದರೂ ಮಾಡಿಸೋರು ಇದ್ರಂದ್ರೆ ಮೇಕಪ್ ಪತಿ ಏನಾದರೂ ಇದ್ರೆ ಅವ್ರ ನಂಬರ್ಗೆ ನೀವು ಕಾಲ್ ಮಾಡಿ ವಿಚಾರಿಸ್ಕೋಬೋದು. ಎಲ್ಲ ಫಂಕ್ಷನ್ಗೂ ಅವ್ರು ಬರ್ತಾರೆ. ನೀವು ಬೇಕಾದಲ್ಲಿ ಇದನ್ನು ಮಾಡಿದ್ರು, ಈಗ ಫ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ಮಾಡಿಸ್ತಾರಲ್ಲ ಅಲ್ಲಿನೂ ಬರ್ತಾರೆ. ಹಂಗೆ ಮ್ಯಾರೇಜ್ ಎಲ್ಲ ಕಡೆ ಆಲ್ ಕರ್ನಾಟಕ ಬರ್ತಾರಂತ ಅನಿಸ್ತೈತಿ. ನಾನು ಅವ್ರ ಜೊತೆ ಮಾತಾಡಿಲ್ಲ, ನಂಬರ್ ಇಸ್ಕೊಂಡಿನಿ, ನಾನು ಅವ್ರ ಜೊತೆ ಮಾತಾಡಿಲ್ಲ. ನಂಬರ್ ಈ ಲಾಗಲ್ಲಿ ಇಲ್ಲ ಅಂದರೆ ನೆಕ್ಸ್ಟ್ ಲಾಗಲ್ಲಿ ಐತಿ, ಶೇರ್ ಮಾಡ್ಕೋತೀನಿ. ಈಗ ಬಸ್ತಿಗೆ ಕಾರ್ಯ ಮಾಡಕ್ಕಂತ ಹೇಳೇನ ಇಲ್ಲಿ ಕರ್ಕೊಂಬಂದ್ರು. ನಮಗೂ ಜರ್ನಿ ಮಾಡಿ ಟಯರ್ಡ್ ಆಗಿತ್ತು, ಬೇಸರ ನಂದು ಅನ್ಸಾಕತ್ತಿತ್ತು. ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ಅಷ್ಟೇ ತಗೊಂಡೆ ನಾನು. ಇಲ್ಲೇ ನಾವು ಹಿಂದ್ಗಡೆ ಕುಂತು ಮತ್ತು ಫೋನು ಹುಡುಗರ ಕೈಯಾಗತಿ ಕೊಟ್ಟಿದ್ನಿ. ವಿಡಿಯೋ ಎಷ್ಟರ ಮಟ್ಟಿಗೆ ನಿಮ್ಗೆ ಇಷ್ಟ ಆಗೈತೆ ಅಂತ ಗೊತ್ತಿಲ್ಲ ನನಗೆ. ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವರಿಗೆ. ಈಗಿಲ್ಲೇ ಪೂಜೆ ಐತಿ ಎಲ್ಲ, ಅರ್ಧ ಪೂಜೆ ಮುಗಿದಿಂದ ನಾನು ಮತ್ತು ಹುಡುಗರ ಕೈಯಾಗ ಫೋನ್ ಮುಂದೆ ಕೊಟ್ಟೆ. ಯಾಕಂದ್ರೆ ನಾವು ಹಿಂಗೆ ಫಂಕ್ಷನಲ್ಲಿ ದೊಡ್ಡವ್ರನ್ನ ಮೊಬೈಲ್ ಹಿಡ್ಕೊಂಡು ನಿಂದಿರೋದು ಅಷ್ಟು ನನಗೆ ಇದಂತ ಅನ್ಸಂಗಿಲ್ಲ, ಕಂಫರ್ಟಬಲ್ ಅಂತ ಅನ್ಸಂಗಿಲ್ಲ. ಹಾಗಾಗಿ ಒಂದು ಸಣ್ಣ ಹುಡುಗಿ ಕೈಯಾಗ ಫೋನ್ ಕೊಟ್ಟು ಕಳಿಸಿದ್ದೆ ನಾನು.
ಪೂಜೆನೂ ಚಂದ ಆಯ್ತು, ಬಸ್ಗೆ ಕಾರ್ಯನೂ ಚಂದ ಆಯ್ತು. ನಮ್ಗಂದ್ರೂ ಖುಷಿ ಆಗತ್ತಿತ್ತು. ಅದು ಅಡ್ವಾನ್ಸಾಗಿ ನಾವು ಮದುಮಗಳ ಜೊತೆ ಹೋಗಿದ್ವಲ್ಲ, ಕೆಲವೊಂದು ಈ ಕಡೆ ಮಾಡುವಂಥ ಶಾಸ್ತ್ರ ಸಂಪ್ರದಾಯಗಳನ್ನು ನಾವು ನೋಡಿ ಕಣ್ತುಂಬಿ ನಾವು ಎಂಜಾಯ್ ಮಾಡಕತ್ತಿದ್ವಿ. ನಮ್ಮ ಜೊತೆ ನೀವು ಸಹಿತ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. समर्पयामि आगमानदेवानां गमनातरक्षाणां शिरसा प्रदक्षिणं समर्पयामि नमस्करोमि। घरच्या देवाचे पाच ಅವು ಎರಡು ಬಂದ್ ಮಾಡ್ತಾರೆ. ಇವು ಆರು ಮ್ಯಾಲಿಕಾಯಿ ಆಗಿತ್ತು ಏನ್ರಿ? ಆರು ಮ್ಯಾಲಿಕಾಯಿ ಆಗಿತ್ತು. ಹಾಕಿದ್ರಿ ಅದು ತಗೊಂಡ್ರಿ ಅಣ್ಣ ಸಾಕ್ಲಾ ಗಾಗ್ರಾ ಹಾಕೊಂಡು ಬಾಳ್ ಬರೋದು. ಇಲ್ಲೇ ಬಂದಾರ ಹಿಂಗ ಬಾಯ್ ಕುಡಿಯೋದಕ್ಕೆ ಅದಕ್ಕಿನ್ನ ಬಸ್ಗೆ ಕಾರ್ಯ ಮುಗೋದಿಂದ ಎಲ್ಲರೂ ಊಟ ಮಾಡಾಕತ್ತಿದ್ವಿ. ಇಲ್ಲೊಬ್ರು ಹಾದು ಹೋದ್ರು ನೋಡ್ರಿ, ಅವರು ಮದುಮಗ ಅದಾರಲ್ಲ, ಅವರು ವೈನಿಯರವ್ರ. ಅವ್ರ ದೊಡ್ಡಪ್ಪನ
ಅವ್ರ ದೊಡ್ಡಣ್ಣನ ಹೆಂಡತಿ ಅವರೆಲ್ಲ ನಮ್ಮ ಬಾಗಲಕೋಟೆಯವರೊಬ್ರು ಬಿಜಾಪುರದವ್ರೊಬ್ರು ಈಕೆ ಭಾಗ್ಯ ಈಕೆ ಬಾಗಲಕೋಟೆ ಅಲ್ಲ. ಕರ್ನಾಟಕದವ್ರನ್ನೂ ಎಲ್ಲರೂ ಸಿಸ್ಟರ್ ಅದಾರ. ಅವರು ಬೆಳಗಾವಿ DC ಆಫೀಸಲ್ಲಿ ಏನೋ ವರ್ಕ್ ಮಾಡ್ತಾರಂತ. ನನ್ನ ವಿಡಿಯೋಸ್ ನೋಡ್ತಾರಂತ ಅವ್ರು. ಖುಷಿ ಆಯ್ತು ನನಗೆ ಮಾತಾಡ್ಸಿದ್ರೆ ಪಾಪ ಬರೋವ್ರಿಗೂ ಎಷ್ಟು ಕೇರ್ ಮಾಡಿದ್ರು, ಎಷ್ಟು ಮಾತಾಡ್ಸಿದ್ರು. ಈಗ ನಾನು ರೈಸ್ ಉಣ್ಣಂಗಿಲ್ಲ, ರೈಸು ಮತ್ತು ಶಿರಾ ಮಿಕ್ಸ್ ಬಾಜಿ ಮಾಡಿದ್ರು. ಬಾಜಿ ಭಾಳ ಇಷ್ಟ ಆಯ್ತು ನನಗೆ. ಆಲೂಗಡ್ಡೆ ಮತ್ತು ಬದನೆಕಾಯಿ ಮತ್ತು ಇನ್ನೊಂದು ಸೌತೆಕಾಯಿನೋ ಸೇರಿಸಿ ಮಿಕ್ಸ್ ಬಾಜಿ ಮಾಡಿದ್ರು. ಈಗ ಎಲ್ಲರೂ ಸೇರಿ ಇಲ್ಲೇ ಊಟ ಮಾಡಕತ್ತೀವಿ. ಇನ್ನು ಮತ್ತು ಕಾರ್ಯಕ್ರಮಗಳು ಹಂಗೆ ಶುರು ಆಕ್ಕವ. ಆ ಎಲ್ಲ ಕಾರ್ಯಕ್ರಮಗಳನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಮ್ಮ ಕರ್ನಾಟಕದ ಹೆಣ್ಮಕ್ಳು ಯಾರಾದರೂ ಮಹಾರಾಷ್ಟ್ರಕ್ಕೆ ಮದುವೆ ಮಾಡ್ಕೊಂಡು ಹೋಗಿದ್ರೆ ಅಂದರೆ ಈಗ ನಿಮ್ಮ ಲೈಫ್ ಸ್ಟೈಲ್ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ.